ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನಾವು ಮನೆಯಿಂದ ತಗೊಬಂದಿರುವಂಥ ತೆಂಗಿನಕಾಯಿ ಮತ್ತು ಅಕ್ಕಿ ಕಾಳುಗಳನ್ನೆಲ್ಲ ಗುರುಸ್ವಾಮಿ ಕೈಗೆ ಕೊಟ್ಟಿದ್ದನ್ನು ನಾವು ಇವಾಗ ಇರುಮುಡಿ ಕಟ್ಟಿಸ್ಕೊಳೋದಕ್ಕೂ ಗುರುಸ್ವಾಮಿ ಕೈಗೆ ಕೊಟ್ಟಿದ್ದೀವಿ. ನಮ್ಮ ಸ್ವಾಮಿ ಕನ್ನಿಸ್ವಾಮಿ ಆಗಿರೋದರಿಂದ ಫಸ್ಟ್ ನಮ್ಮ ಸ್ವಾಮಿಗೇನೆ ಅದು ಕಟ್ತಾ ಇದ್ದಾರೆ. ಈಗ ನಾವು ತಗೊಬಂದಿರೋ ಎಲ್ಲ ಐಟಮ್ಸ್ಗಳೆಲ್ಲ ಗುರುಸ್ವಾಮಿ ಕೈ ಕೊಟ್ಟಿದ್ದನ್ನು ನಾವು ಮುಂದೆ ಕೂತಿದ್ದೀವಿ. ಈಗ ಗುರುಸ್ವಾಮಿಯವರು ಫಸ್ಟು ಭಂಡಾರನ್ನು ಅಯ್ಯಪ್ಪ ಸ್ವಾಮಿನ ಬೇಡಿಕೊಂಡು ಫಸ್ಟು ನಮ್ಮ ತನುಶ್ರೀ ಸ್ವಾಮಿಗಳಿಗೆ ಫಸ್ಟು ಕುಂಕುಮವಾಗಿ ಇಡ್ತಾರೆ ಭಂಡಾರವನ್ನು. ಆನಂತರ ದೇವ್ರನ್ನು ಬೇಡ್ಕೊತ ಅಕ್ಷಿಂತೆ ಕಾಲಗಳಿಗೆ ಹಾಕಿ ಆಕೆಯನ್ನು ಆಶೀರ್ವಾದನ ಮಾಡ್ತಾ ಇದ್ದಾರೆ. ನೆಕ್ಸ್ಟು ತುಪ್ಪ ಕಾಯಿಸಿ ಮಡಗಿದ್ರು. ಆ ತುಪ್ಪನೂ ನಮ್ಮ ಸ್ವಾಮಿಗಳ ಕೈ ಮುಖಾಂತರನೇ ತೆಂಗಿನಕಾಯಿಗೆ ತುಂಬಿಸ್ತಾರೆ. ಇದು ಬಂದುಬಿಟ್ಟಿದ್ದೇನ ಇದೇ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋದಂಥ ಪ್ರಮುಖವಾದಂಥ ವಿಚಾರ. ಈ ಕಾಯಿನಲ್ಲಿ ಎಷ್ಟು ಗಡ್ಡೆ ಕಟ್ಕೊಂಡಿರ್ತದೋ ಅಷ್ಟು ಒಳ್ಳೆಯದು ಅಂತ ಹೇಳ್ಬಿಟ್ಟು ನಮ್ಮ ಪೂರ್ವಿಕಗಳು ನಾವು ಎಲ್ಲರೂ ಭಾವಿಸ್ತೀವಿ. ಇವಾಗ ತೆಂಗಿನಕಾಯಿಗೆ ತುಪ್ಪ ಎಲ್ಲ ತುಂಬಿಸಿದ ನಂತರ ಅದನ್ನು ನೀಟಾಗಿ ಒಂದು ಗಮ್ ಟೈಪ್ ಒಂದು ರೆಡಿ ಮಾಡಿಕೊಂಡು ಅದನ್ನು ಪ್ಯಾಕ್ ಅನ್ನೋದನ್ನು ಮಾಡಿಬಿಡ್ತಾರೆ. ಬಟ್ಟೆ ಹಾಕಿದನ ಅದನ್ನು ನೀಟಾಗಿ ಪ್ಯಾಕ್ ಮಾಡಿದನ ನಮ್ಮ ಕೈಗೆ ಅನ್ನೋದನ್ನು ಕೊಡ್ತಾರೆ. ನೋಡಿ, ಬಟ್ಟೆ ಹಾಕಿಬಿಟ್ಟು ನೀಟಾಗಿ ಅದನ್ನು ರೆಡಿ ಮಾಡಿಬಿಟ್ರು. ಯಾಕಂದರೆ ಈ ಥರ ಮಾಡೋದು ಅದಕ್ಕೂ ಗಾಳಿ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡ್ತಾರೆ. ಮತ್ತು ಆ ತುಪ್ಪವನ್ನು ಎಲ್ಲಿನೂ ಆಚೆ ಬರಬಾರ್ದು ಅನ್ನೋದು ರೀತಿಯಿಂದ ಈ ರೀತಿ ಮಾಡ್ತಾರೆ. ಆಮೇಲೆ ನಾವು ಬ್ಯಾಗ್ ತೊಗೊಬಂದಿರ್ತೀವಲ್ವ, ಆ ಬ್ಯಾಗ್ ಒಳಗಡೆಗೆ ಹಾಕಿದನ ಇದನ್ನು ನೀಟಾಗಿ ಕಟ್ಟಿಬಿಡ್ತಾರೆ. ಯಾಕಂದರೆ ಎಲ್ಲಿ ಕಡೆನೂ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಇವಾಗ ಅವರ ಸಂಬಂಧಿಕರೆಲ್ಲರೂ ಸೇರಿ ಅಕ್ಕಿ ಕಾಳುಗಳನ್ನ ಹಾಕ್ತಾರೆ. ಇದೇ ಪ್ರಮುಖವಾಗಿ ಹಾಕಬೇಕಾಗಿರೋದು. ಅಕ್ಕಿ ಕಾಳುಗಳನ್ನು ತೆಂಗಿನಕಾಯಿನೂ ಹಾಕಿ ಇರುಮುಡಿಯಾಗಿ ಕಟ್ತಾರೆ. ಇವಾಗ ಎಲ್ಲರೂ ಅವ್ರ ಸಂಬಂಧಿಕರೆಲ್ಲರೂ ಸೇರಿದನ ಈಗ ಅಕ್ಕಿ ಕಾಳು ಅನ್ನೋದನ್ನು ಫುಲ್ಲಾಗಿ ತುಂಬಿಸ್ಬಿಡ್ತಾರೆ ಎಲ್ಲರೂ. ಅಂದರೆ ಇನ್ನು ನಾವು ಶಬರಿಮಲೆಗೆ ಹೋಗೋಕ್ಕಾಗಲ್ಲ ಅನ್ನೋರು ಯಾರನ್ನ ಇದ್ರೇನು ಸರಿ, ಎಲ್ಲರೂ ಈ ರೀತಿ ಅನ್ನೋದನ್ನು ಮಾಡ್ತಾರೆ. ಈಗ ಎಲ್ಲರೂ ಆ ರೀತಿ ಮಾಡೋ ನಂತರ ಎಷ್ಟು ಜನ ಇದ್ರೂ ಅಷ್ಟು ಜನನೂ ಈ ರೀತಿ ಅಕ್ಕಿ ಕಾಳು ಅನ್ನೋದನ್ನು ಹಾಕಿದನ ಗುರುಸ್ವಾಮಿಯವರು ಅದನ್ನು ಇವಾಗ ಎಲ್ಲರ ಕೈಯಿಂದ ಹಾಕಿ ಆಯಿತು. ಇವಾಗ ಗುರುಸ್ವಾಮಿ ಅದನ್ನು ಕಟ್ಟಿಬಿಟ್ಟಿದ್ದೇನ ಒಂದು ಸೈಡಿಗೆ ತೆಂಗಿನಕಾಯಿ ಇವಾಗ ಹಾಕಿರೋ ಅಕ್ಕಿ ಕಾಳುಗಳು, ಆಮೇಲೆ ಮತ್ತೊಂದು ಸೈಡಿಗೆ ಕರ್ಪೂರ, ಅರಿಶಿನ, ಕುಂಕುಮ, ಇವು ಗಂಧಗಳು ಮತ್ತು ಬ್ಲೌಸ್ ಪೀಸ್ಗಳು ಎಲ್ಲ ಹಾಕಿದನ ಇರುಮುಡಿ ಅನ್ನೋದನ್ನು ಕಟ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಸ್ವಾಮಿಗಳೇ, ನಾವು ಈ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತಾಯಿದ್ವಿ. ನಿಮ್ಗೆ ಏನು ಅನಿಸಿದೆ ಅನ್ನೋದನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈಗ ಅಯ್ಯಪ್ಪ ಸ್ವಾಮಿ ಮುಖಾಂತರ ಬೇಡ್ಕೊಂಡು ಆಕೆ ತಲೆ ಮೇಲೆ ಇಟ್ಬಿಟ್ಟು ಆ ಸ್ವಾಮಿ ತಲೆ ಮೇಲೆ ಇಟ್ಟಿದ್ದನ್ನು ಈ ಕಡೆ ಆ ಕಡೆಯಿಂದ ಆ ಬಟ್ಟೆಯಿಂದ ಕವರ್ ಮಾಡಿ ಆಮೇಲೆ ನೀಟಾಗಿ ಆಮೇಲೆ ನಾವು ಕಟ್ಕೊತೀವಿ. ಈಗ ಸದ್ಯಕ್ಕೆ ಆ ರೀತಿ ಅನ್ನೋದನ್ನು ಎತ್ತು ಮಡಗಿ ಗುರುದಕ್ಷಿಣೆ ಅನ್ನೋದನ್ನು ಕೊಟ್ಟು ಅವ್ರ ಕಾಲಕ್ಕೆ ನಮಸ್ಕಾರ ಮಾಡ್ಕೊಂಡಿದ್ದನ್ನು ಎಬ್ಬರಿಸ್ತಾ ಇದ್ದಾರೆ. ಗುರುಸ್ವಾಮಿನೂ ಅಷ್ಟೇ, ಅವರು ಫಸ್ಟು ಕನ್ಯಾಸ್ವಾಮಿಗೆ ಪೂಜೆ ಮಾಡಿ ಅದನ್ನ ಆಶೀರ್ವಾದ ತಗೊಂಡಿದ್ದನ್ನು ಅವ್ರ ಕೆಲಸ ಅನ್ನೋದನ್ನು ಮುಂದುವರಿಸ್ತಾರೆ.